ನಾಲ್ವರು ಒಳ್ಳೆಯ ಸ್ನೇಹಿತರಿದ್ದರು. ಪ್ರತಿದಿನ ಸಂಜೆ ಮರವೊಂದರ ಕೆಳಗೆ ಅವರು ಭೇಟಿಯಾಗ್ತಿದ್ರು. ಪ್ರತಿದಿನ ಮತ್ತೆ ಒಂದು ಸಂಜೆ ಸಭೆಗೆ ಜಿಂಕೆ ಬರಲಿಲ್ಲ. ಅವಳಿಗೆ ಏನಾಗಿರಬಹುದು ಅಂತ ಆತಂಕದಿಂದ ಇಲ್ಲಿ ಕೇಳಿತು. ನಾನು ಈಗಲೇ ಹೋಗ್ಬಿಟ್ಟು ಅವ್ಳಿಗೆ ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಕಾಗೆ ತಕ್ಷಣವೇ ಹೇಳಿದೆ. ಕಾಗೆ ಹಾರಿ ಹಾರಿ ಗಾಳಿಯಿಂದ ಸುತ್ತಾಡ್ತು. ಹಾಗೆ ಹಾರಾಡುವಾಗ ಸಹಾಯಕ್ಕೆಂದು ಕರೀತಾ ಇರೋ ಒಂದು ಕ್ಷೀಣ ದನಿ ಕೇಳಿಸ್ತು. ಕಾಗೆ ಕೆಳಗೆ ನೋಡಿದಾಗ ಜಿಂಕೆ ಬಲೆ ಸಿಕ್ಕಾಕೊಂಡ್ರು ಕಾಣಿಸ್ತು. ತನ್ನ ಸ್ನೇಹಿತರ ಬಳಿಗೆ ಕಾಗೆ ಈಗ ವಾಪಸ್ ಹಾರಿ ಬಂದು, ಎಲ್ಲರೂ ಬನ್ನಿ, ನಮ್ಮ ಸ್ನೇಹಿತೆ ಬೇಟೆಗಾರ ಬಲೆ ಸಿಕ್ಕಾಕೊಂಡಿದ್ದಾಳೆ. ಆಮೇಲೆ ಒಂದು ಕ್ಷಣ ಯೋಚಿಸ್ತು. ನಿನ್ನ ಚೂಪಾದ ಹಲ್ಲಿಂದ ಬಲೆನ ತುಂಡು ಮಾಡೋಕ್ಕಾಗತ್ತಾ ಅಂತ ಆಮೆ ಇಲಿ ಕಡೆ ನೋಡ್ತಾ ಕೇಳ್ತು. ಓಹೋ, ಮಾಡಬಲ್ಲೆ, ಆದರೆ ಆ ಜಾಗಕ್ಕೆ ನಾನು ಹೋಗೋದು ಹೇಗೆ ಅಂತ ಗೊಂದಲಗೊಂಡು ಕೇಳ್ತು ಇಲಿ. ನಿನ್ನನ್ನು ನನ್ನ ಬೆನ್ಮೇಲೆ ಹೊತ್ಕೊಂಡು ಹೋಗ್ತೇನೆ, ಬೇಗ ಬಾ ಅಂತ ಕಾಗೆ ಉತ್ತರಿಸಿತು. ಇಲಿ ಕಾಗೆ ಮೇಲೆ ನೇಗಿಲು ಕೂತ್ಕೊಂಡಿತು. ತಮ್ಮ ಪ್ರೀತಿಯ ಸ್ನೇಹಿತೆಯನ್ನ ಉಳಿಸೋಕೆ ಅವರಿಬ್ಬರು ಹೊರಟರು. ಆ ಜಾಗ ತಲುಪಿದ ಹಾಗೆ ಇಲಿ ತನ್ನ ಚೂಪಾದ ಹಣ್ಣಿಂದ ಬಲೆಯನ್ನು ತುಂಡು ತುಂಡು ಮಾಡಿ ಜಿಂಕೆನ ಬಿಡುಗಡೆ ಮಾಡಿತು. ಈ ಮಧ್ಯೆ ಅವರನ್ನು ಆಮೇಲೂ ಸೇರಿಕೊಳ್ತು. ನಾಲ್ಕು ಸ್ನೇಹಿತರು ಸಂತೋಷದಿಂದ ಇರುವಾಗ ಬೇಟೆಗಾರ ನಿಧಾನವಾಗಿ ಅಲ್ಲಿಗೆ ಬಂದ. ತನ್ನ ಬಲೆಯಿಂದ ಜಿಂಕೆ ತಪ್ಪಿಸ್ಕೊಂಡಿರೋದು ಅವನಿಗೆ ಗೊತ್ತಾಯಿತು. ತುಂಬಾ ಕೋಪಗೊಂಡು ಆತ ಸುತ್ತಮುತ್ತಲೆಲ್ಲ ಹುಡುಕಾಟ. ಅಪಾಯ ಗ್ರಹಿಸಿದಕ್ಕಾಗೆ ಹಾರಿ ಹೋಯಿತು. ಇಲಿ ಬಿಡುವುದರ ಸೇರಿಕೊಂಡು ಜಿಂಕೆ ಓಡಿ ಹೋಯಿತು. ನಿಧಾನಗತಿಯ ಆಮೆ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ಪೊದೆಯೊಂದರ ಕಡೆಗೆ ತೆಗೆದುಕೊಂಡು ಹೋಯಿತು. ಕೋಪಗೊಂಡ ಬೇಟೆಗಾರನ ಕಣ್ಣುಗಳು ತೆಗೆದುಕೊಂಡು ಹೋಗ್ತಿದ್ದ ಆಮೆಯ ಮೇಲೆ ಬಿದ್ದು, ನನ್ನ ಭೋಜನಕ್ಕೆ ಈ ದೊಡ್ಡ ಆಮೆ ಸಾಕು ಅಂತ ಕೂಗಿಕೊಂಡ ಆ ಬೇಟೆಗಾರ ಆಮೆಯನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕೊಂಡ. ಮರದ ತುದಿಯಲ್ಲಿ ಕೂತ್ಕೊಂಡು ಇವೆಲ್ಲವನ್ನು ನೋಡ್ತಿದ್ದಕ್ಕಾಗೆ, ಸ್ನೇಹಿತರೆ, ಆಮೆ ತುಂಬ ದೊಡ್ಡ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ, ಅದನ್ನು ನಾವು ಉಳಿಸಬೇಕು ಅಂತ ಕೂಗಿ ಹೇಳಿದೆ. ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಬೇಟೆಗಾರ ಬರೋ ದಾರಿಲಿ ನಾನು ಹೋಗಿ ನಿಂತ್ಕೊಂಡು ಹುಲ್ಲು ತಿಂತಿರೋ ಹಾಗೆ ನಟಿಸ್ತೀನಿ. ಚೀಲಾನ ಅಲ್ಲೇ ಬಿಟ್ಟ ಬೇಟೆಗಾರ ಖಂಡಿತ ನನ್ನ ಹಿಂದೆ ಓಡಿ ಬರ್ತಾನೆ. ಇಲಿ ಚೀಲಾನ ತುಂಡರಿಸಿ ಆಮೇಲೆ ಹೊರಗೆ ತೆಗೆದು ಉಳಿಸಬಹುದು. ತಾನು ಅಂದ್ಕೊಂಡ ಹಾಗೇನೆ ಜಿಂಕೆ ಮಾಡಿತು. ದುರಾಸೆಯ ಬೇಟೆಗಾರ ಚೀಲಾನ ಅಲ್ಲೇ ಬಿಟ್ಟು ಜಿಂಕೆ ಹಿಡಿಯೋಕೆ ಓಡಿ ಬಂದ. ಜಿಂಕೆ ಬಾಯಿಯಿಂದ ತಪ್ಪಿಸ್ಕೊಳ್ತು. ಈ ಮಧ್ಯೆ ಚೀಲಾನ ತನ್ನ ಚೂಪಾದ ಹಲ್ಲಿಂದ ಬೇಗ ಬೇಗ ಕತ್ತರಿಸಿದ ಇಲಿ ಆಮೇನ ಬಿಡುಗಡೆ ಮಾಡಿತು. ಆಮೇಲೂ ತಪ್ಪಿಸ್ಕೊಂಡಿದ್ದನ್ನು ನೋಡಿದ ದುರಾಸೆಯ ಬೇಟೆಗಾರ, ಛೇ, ಎಂಥ ದುರಾದೃಷ್ಟದ ದಿನ. ಮೊದಲು ಆ ಜಿಂಕೆ ತಪ್ಪಿಸ್ಕೊಳ್ತು, ಈಗ ಈ ಆಮೆಯೂ ಕೂಡ. ಈ ರಾತ್ರಿ ನಾನು ಹಸುವಿನಿಂದ ನರಳುತ್ತಾ ಇರಬೇಕು ಅಷ್ಟೇ. ಬೇಟೆಗಾರ ನಿರಾಸೆಯಿಂದ ಖಾಲಿ ಚೀಲ ತಗೊಂಡು ಮನೆಗೆ ಹೋದ. ತಮ್ಮ ಯಶಸ್ಸಿನಿಂದ ನಾಲ್ವರು ಸ್ನೇಹಿತರಿಗೆ ಖುಷಿಯಾಯಿತು.